ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಸೂಚನೆಯನ್ನು ಕೊಟ್ಟಿತ್ತು. ಆ ತನಿಖೆಯಾಗಿ ಅದರ ವರದಿಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಾಗಿತ್ತು. ಈಗ ಅದಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿದೆ. ಆರ್ಸಿಬಿ ಕೆಎಸ್ಸಿಎ ವಿರುದ್ಧ ಕ್ರಿಮಿನಲ್ ಕೇಸ್, ಡಿಎನ್ಎ ಸಂಸ್ಥೆಯ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್. ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕಾಲ್ತುಳಿತಕ್ಕೆ ಆರ್ಸಿಬಿಯೇ ಕಾರಣ ಅಂಥೇಳಿ ಖನ್ನಾ ವರದಿಯನ್ನು ಸಬ್ಮಿಟ್ ಮಾಡಿತ್ತು. ಈಗ ನ್ಯಾಯಮೂರ್ತಿ ಖನ್ನಾ ವರದಿಯ ಶಿಫಾರಸು ಜಾರಿಗೆ ಸಚಿವ ಸಂಪುಟ ಅಸ್ತು ಅಂದಿದೆ, ಒಪ್ಪಿಗೆಯನ್ನು ಸೂಚಿಸಿದೆ. ಹಾಗಾಗಿ ಆರ್ಸಿಬಿ ಕೆಎಸ್ಸಿಎ ಮತ್ತು ಡಿಎನ್ಎ ಸಂಸ್ಥೆಯ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸಲಿಕ್ಕೆ ರಾಜ್ಯ ಸರ್ಕಾರ ಸಮ್ಮತಿಯನ್ನು ಸೂಚಿಸಿರುವಂಥದ್ದು. ಮೂರು ಕಡೆಗಳಲ್ಲಿ ಇನ್ವೆಸ್ಟಿಗೇಷನ್ ಆಗಿತ್ತು. ಒಂದು CID, ಮತ್ತೊಂದು ಕಡೆ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ, ಮತ್ತೊಂದು ಕಡೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ. ಮೂರೂ ತನಿಖೆಯೂ ಕೂಡ ಶರಾಬರದು ಸರ್ಕಾರಕ್ಕೆ ಸಬ್ಮಿಟ್ ಮಾಡುವಂತಹ ಕೆಲಸ ಆಗಿತ್ತು. ಈಗ ಖನ್ನಾ ವರದಿಯ ಶಿಫಾರಸೇನಿತ್ತು ಅದನ್ನು ನಾವು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂಥೇಳಿ ರಾಜ್ಯ ಸರ್ಕಾರ ಹೇಳಿತ್ತು. ಇವತ್ತು ಅದಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಹಾಗಾಗಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಸಂಸ್ಥೆಗಳ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸಲಿಕ್ಕೆ ಸಚಿವ ಸಂಪುಟ ಅಸ್ತು ಅಂದಿರುವಂಥದ್ದು. ಅದರ ಜೊತೆನೇ ಪೊಲೀಸರ ವಿರುದ್ಧವೂ ಕೂಡ ತನಿಖೆಯನ್ನು ನಡೆಸಬೇಕು ಅಂತ ಕೂಡ ಖನ್ನಾ ವರದಿಯನ್ನು ಹೇಳಿತ್ತು. ಪೊಲೀಸರ ವಿರುದ್ಧ ತನಿಖಾ ಬ್ರಹ್ಮಾಸ್ತ್ರ, ಕಾಲ್ತುಳಿತಕ್ಕೆ ಪೊಲೀಸರ ವೈಫಲ್ಯವೂ ಕಾರಣ ಎಂದಂತಹ ಹಿನ್ನೆಲೆ ಪೊಲೀಸರ ವಿರುದ್ಧವೂ ಕೂಡ ಇಲಾಖಾ ತನಿಖೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಕಾಲ್ತುಳಿತದಲ್ಲಿ ಪೊಲೀಸರದ್ದು ತಪ್ಪಿದೆ, ಇನ್ವೆಸ್ಟಿಗೇಷನ್ ಆಗಬೇಕು. ಸಚಿವ ಸಂಪುಟ ಸಭೆಯಲ್ಲಿ ಈಗ ತನಿಖೆಗೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ನ್ಯಾಯಮೂರ್ತಿ ಖನ್ನಾ ವರದಿಯ ಶಿಫಾರಸು ಜಾರಿಗೆ ರಾಜ್ಯ ಸಚಿವ ಸಂಪುಟ ಸಮ್ಮತಿಯನ್ನು ಸೂಚಿಸಿದೆ. ಹಾಗಾಗಿ 3 ಸಂಸ್ಥೆಗಳ ವಿರುದ್ಧ ಕ್ರಿಮಿನಲ್ ಕೇಸ್, ಮತ್ತೊಂದು ಪೊಲೀಸರದ್ದೂ ಕೂಡ ತಪ್ಪಿತ್ತು ಅಂಥೇಳಿ ಖನ್ನಾ ವರದಿ ಹೇಳಿತ್ತು. ಹಾಗಾಗಿ ಅವರ ವಿರುದ್ಧವೂ ಕೂಡ ಇಲಾಖಾ ತನಿಖೆಗೆ ಸೂಚನೆಯನ್ನು ಕೊಡಲಾಗಿದೆ. 4/6/2025 RCB ಕ್ರಿಕೆಟ್ ತಂಡದ ವಿಜಯೋತ್ಸವ ಸಮಾರಂಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಂಟಾಗಿರ್ತಕ್ಕಂಥ ಕಾಲ್ತುಳಿತಕ್ಕೆ ಏನು ಏಕಸದಸ್ಯ ವಿಚಾರಣಾ ಆಯೋಗದ ವರದಿಯನ್ನು ಸಲ್ಲಿಕೆ ಆಗಿತ್ತು, ಆ ವರದಿಯನ್ನು ರಾಜ್ಯ ಸಚಿವ ಸಂಪುಟವು ಅಂಗೀಕರಿಸಿತು. ಈ ವರದಿಯಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಖಾಸಗಿ ಸಂಸ್ಥೆಗಳ ವಿರುದ್ಧ ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಏನು ಕ್ರಮಗಳನ್ನು ಹೇಳಿದ್ದಾರೆ, ಆ ಕ್ರಮಗಳನ್ನು ಈ ಖಾಸಗಿ ಸಂಸ್ಥೆಗಳ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ನಿರ್ಣಯಿಸಿದೆ. ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ಪ್ರಾರಂಭಿಸಲು ಸಚಿವ ಸಂಪುಟವು ಒಳಾಡಳಿತ ಇಲಾಖೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಖನ್ನಾ ವರದಿಯ ಶಿಫಾರಸ್ಸಿನ ಜಾರಿಗೆ ಈಗ ಕ್ಯಾಬಿನೆಟ್ ಸಮ್ಮತಿಯನ್ನು ಸೂಚಿಸಿದೆ. ವಾಟ್ ನೆಕ್ಸ್ಟ್ ಅಂತೇಳಿ, ಇದು ಮುಂದೆ ಹೇಗೆ ಸಾಗುತ್ತೆ ಅಂಥೇಳಿ? ಪ್ರಮುಖವಾಗಿರ್ತಕ್ಕಂಥದ್ದು ಕಳೆದ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿದ್ರು, ಅದೇ ಅಧಿಕೃತ ಮುದ್ರೆಯನ್ನು ಕೂಡ ಒತ್ತಿರಲಿಲ್ಲ. ಈಗ ಆ ಒಂದು ಕ್ಯಾಬಿನೆಟ್ನಲ್ಲೂ ಕೂಡ ಅಧಿಕೃತವಾಗಿ ಸಂಪೂರ್ಣ ವರದಿಯನ್ನು ಅಂಗೀಕಾರ ಮಾಡೋದ್ರ ಜೊತೆಗೆ ಅದನ್ನು ಬಹಿರಂಗಗೊಳಿಸಬೇಕು ಅಂತ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿದೆ. ಹಾಗಾಗಿ ವರದಿಯ ಸಂಪೂರ್ಣ ಅಂಶಗಳು ಕೂಡ ಬಹಿರಂಗ ಆಗುತ್ತೆ. ಜೊತೆಗೆ ಈಗಾಗಲೇ ಏನು ಖನ್ನಾ ಅವರು ವರದಿಯಲ್ಲಿ ಶಿಫಾರಸನ್ನು ಮಾಡಿದರು, ಎಲ್ಲ ಶಿಫಾರಸುಗಳನ್ನು ಕೂಡ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಕ್ರಿಮಿನಲ್ ಕೇಸನ್ನು ಒಂದು 3 ಸಂಸ್ಥೆಗಳ ಮೇಲೆ ದಾಖಲಿಸ್ತಾರೆ. ಸುಮಾರು ಅಲ್ಲಿ 10ಕ್ಕೂ ಹೆಚ್ಚು ಜನರ ಮೇಲೂ ಕೂಡ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆಗ ಆ ಪ್ರೊಸೀಜರ್ನು ಕೂಡ ಸರ್ಕಾರ ಮುಂದುವರಿಸುತ್ತೆ. ಜೊತೆಗೆ ಇಲಾಖಾ ತನಿಖೆ ಅಂದರೆ ಇಲಾಖಾ ತನಿಖೆಯನ್ನು ಹೋಲ್ಸೇಲ್ ಆಗಿ ಒಟ್ಟಿಗೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಒಬ್ಬರು ತಪ್ಪಿದ್ರು ಕೂಡ ಎಲ್ಲರ ಮೇಲೂ ಕೂಡ ಅದು ಒಂದು ರೀತಿಯಲ್ಲಿ ಬಲೆಗೆ ಬೀಳುವಂಥ ಪ್ರಯತ್ನಗಳು ಬೇರೆ ಬೇರೆ ರೀತಿಯ ಕೂಡ ಆಗ್ತಾ ಇತ್ತು. ಆದರೆ ಈಗ
ಎಲ್ಲ ಒಂದು ಕಡೆ ಇಂಡಿವಿಜುವಲ್ ಆಗಿ ತನಿಖೆಯನ್ನು ಮಾಡ್ತೇವೆ, ಇಲಾಖಾ ತನಿಖೆ ಅಂತ ಕೂಡ. ಅಂದರೆ ಇವ್ರ ಪಾತ್ರ ಏನು ಅಂದರೆ ಈ ಒಂದು ಪೊಲೀಸರ ಪಾತ್ರ ಏನಿತ್ತು, ತಪ್ಪಿದೆಯೋ ಇಲ್ವೋ. ಹಾಗಾಗಿ ಇಂಡಿವಿಜುವಲ್ ಆಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅದು ಎಲ್ಲ ಒಂದು ಕಡೆ ಸಾಮೂಹಿಕವಾಗಿ ಒಬ್ಬರು ತಪ್ಪು ಮಾಡಿದ್ರೆ ಎಲ್ಲರ ಮೇಲೂ ಕೂಡ ಒಂದು ರೀತಿಯಲ್ಲಿ ಪರಿಣಾಮ ಬೀರೋದಿಲ್ಲ. ಹಾಗಾಗಿ ಆ ರೀತಿ ಇಲಾಖೆ ತನಿಖೆಯನ್ನು ಮಾಡೋದಕ್ಕೆ ಸಚಿವ ಸಂಪುಟ ಈಗಾಗಲೇ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಇಲಾಖಾ ತನಿಖೆಯು ಕೂಡ ಮುಂದುವರಿಯುತ್ತೆ. ಆದರೆ ಇಲ್ಲಿ ಸರ್ಕಾರದ ಪಾತ್ರದ ಬಗ್ಗೆ ಏನೂ ಕೂಡ ಒಂದು ರೀತಿಯಲ್ಲಿ ಶಿಫಾರಸ್ನಲ್ಲಿ ಇಲ್ಲದೆ ಇರತಕ್ಕಂಥ ಕಾರಣಗೋಸ್ಕರವಾಗಿ ಸರ್ಕಾರ ಒಂದು ರೀತಿಯಲ್ಲಿ ಸೇಫ್ ಆಗಿದೆ. ಹಾಗಾಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಪೊಲೀಸರ ಮೇಲೆ ಈಗಾಗಲೇ ಇಲಾಖೆ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಾರ್ವಜನಿಕವಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಹಾಗಾಗಿ ಮುಂದೆ ಇಲಾಖಾ ತನಿಖೆ ಸಂದರ್ಭದಲ್ಲಿ ಯಾವ ರೀತಿ ರಿಪೋರ್ಟ್ ಬರುತ್ತೆ ಅದರ ಆಧಾರದ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ, ಆದರೆ ಸಸ್ಪೆಂಡ್ ಮಾಡಿ. ಹಾಗೆ ಮುಂದಿನ ಹಂತದಲ್ಲಿ ಏನೆಲ್ಲ ಮಾಡಬೇಕು ಮತ್ತು ಯಾವ ರೀತಿ ತಪ್ಪುಗಳು ಯಾರ್ಯಾರ್ದು ತಪ್ಪಿತ್ತು ಅಥವಾ ಇವರು ತಪ್ಪಿಲ್ವೋ ಅನ್ನೋದು ಕೂಡ ಆ ಒಂದು ಇಲಾಖೆ ತನಿಖಾ ಸಂದರ್ಭದಲ್ಲಿ ಕೂಡ ಹೊರಬೀಳುತ್ತೆ. ಹಾಗಾಗಿ ಅಂತಿಮವಾಗಿ ಆ ಒಂದು ಎರಡೂ ತನಿಖೆಗಳು ಕೂಡ ಸಾಕಷ್ಟು ಮಹತ್ವದಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಸಂಪೂರ್ಣವಾಗಿ ಆ ವರದಿಯನ್ನು ಒಪ್ಪಿ ಆ ವರದಿಯ ಬಹಿರಂಗಕ್ಕೂ ಕೂಡ ಒಂದು ರೀತಿಯಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರೇಮ್.